ಮೀನುಗಾರಿಕೆ ಇಲಾಖೆ ಹಾಗೂ ಕೊಡಗು ಜಿಲ್ಲಾ ಪಂಚಾಯಿತಿ ಸಹಯೋಗದೊಂದಿಗೆ ಮೀನು ಕೃಷಿಕರ ದಿನಾಚರಣೆಯನ್ನು ಗುಯ್ಯ ಗ್ರಾಮದ ಪ್ರಗತಿಪರ ಮೀನು ಕೃಷಿಕ ಪಟ್ಟಣ ಶ್ಯಾಮ್ ಅಯ್ಯಪ್ಪ ಅವರ ಮೀನು ಸಾಕಾಣಿಕೆ ಕೇಂದ್ರದಲ್ಲಿ ಆಚರಣೆ ಮಾಡಲಾಯಿತು. ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕ ಸಚಿನ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಮೀನು ಕೃಷಿಕರ ದಿನವನ್ನು ಆಚರಿಸಲಾಗುತ್ತಿದ್ದು, ಇದರ ಭಾಗವಾಗಿ ಜಿಲ್ಲೆಯ ಮೀನು ಕೃಷಿಕರನ್ನ ಒಗ್ಗೂಡಿಸಿ ಸಾಕಾಣಿಕೆ ಹಾಗೂ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು. ಈ ದಿನ ಮೀನು ಕೃಷಿಕರ ದಿನಾಚರಣೆಯನ್ನು ನಮ್ಮ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಗುಹೆ ಹತ್ತಿರ ಇರುವಂಥ ಪಟ್ಟಣ ಶ್ಯಾಮಯ್ಯಪ್ಪ ಅವರ ಮತ್ಸ್ಯ ಸೇವಾ ಕೇಂದ್ರದಲ್ಲಿ ಇವತ್ತು ಮೀನು ಕೃಷಿಕರ ಆಚರಣೆ ಮಾಡಿದ್ವಿ. ಇವತ್ತಿನ ದಿನ 1957ರಂದು ಮೊದಲನೇ ಬಾರಿಗೆ ಪ್ರಚೋದಿತ ಸಂತಾನೋತ್ಪತ್ತಿ ಮೂಲಕ ಭಾರತೀಯ ಗೆಂಡೆ ಮೀನುಗಳ ಮೀನುಮರಿ ಉತ್ಪಾದನೆಯನ್ನು ಮೊದಲನೇ ಬಾರಿಗೆ ಹೀರಾಲಾಲ್ ಚೌಧರಿ ಮತ್ತು ಅಲಿಕೊನ್ನಿ ಸಾಹೇಬ್ ಅವರು ತಮ್ಮ ತಾಂತ್ರಿಕತೆಯನ್ನು ಉಪಯೋಗಿಸಿ ಮೊದಲನೇ ಬಾರಿಗೆ ಪ್ರಚೋದಿತ ಸಂತಾನೋತ್ಪತ್ತಿ ಮೂಲಕ ಮೀನು ಮರಿಗಳನ್ನು ಮಾಡಿರ್ತಾರೆ. ಆ ಒಂದು ನೆನಪಿಗೋಸ್ಕರ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತಿನ ದಿನ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿದ ಪ್ರಯುಕ್ತ ಈ ದಿನ ನಾವು ಮೀನು ಕೃಷಿಕರ ದಿನಾಚರಣೆಯನ್ನು ಇಲ್ಲಿ ಹಮ್ಮಿಕೊಂಡಿರ್ತೇವೆ. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗಂಗಾಧರ ನಾಯ್ಕ, ಪಿಎಂಎಸ್ ಕುಮುದ, ಪ್ರಗತಿಪರ ಮೀನು ಕೃಷಿಕ ಪಟ್ಟಣ ಶ್ಯಾಮಯ್ಯಪ್ಪ ಸೇರಿದಂತೆ ಜಿಲ್ಲೆಯ ಮೀನು ಕೃಷಿಕರು ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಇದೇ ಸಂದರ್ಭ ಮೀನು ಸಾಕಾಣಿಕೆ ಹಾಗೂ ಮೀನುಗಾರಿಕೆ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಮತ್ತೆ ತಿಲಾಪಿಯಾ ಈಗ ಹೈಬ್ರಿಡ್ ತಿಲಾಪಿಯಾ ಸಿಗೋದು ಮರಿ ಸಿಂಗಲ್ ಬೋನ್ ಫಿಶ್ ಅಂತ, ಅಂದ್ರೆ ಸೆಂಟ್ರಲ್ ಮಾತ್ರ ಬೋನ್ ಇದೆ, ತುಂಬ ಬೋನ್ಸ್ ಇಲ್ಲ, ಇಂಟರ್ ಮಸ್ಕ್ಯುಲರ್ ಬೋನ್ಗಳೆಲ್ಲ ಇರೋದಿಲ್ಲ ಅದರಲ್ಲಿ. ಸೊ ನೀವು ಮಾಂಸ ತೆಗೆದ್ರೆ ಬರೀ ಮೀಟೇ ಸಿಗುತ್ತೆ ಅದರಲ್ಲಿ. ಸೊ ಇಟ್ ಈಸ್ ಈಸಿ ಈಟಿಂಗ್. ಅದು ದಟ್ ಇಸ್ ಅನದರ್ ಫ್ಯಾಕ್ಟರ್ ದಟ್ ಯು ಕನ್ಸಿಡರ್ಡ್ ಬೈ ಚೂಸಿಂಗ್ ದಿಸ್ ಫಿಶ್. ಈ ಫ್ಯೂ ರೀಸನ್ಸ್ ಇಂದಾಗಿ ನಾವು ತಿಲಾಪಿಯಾ ಫಾರ್ಮಿಂಗ್ಗೆ ಇಳಿದಿದ್ದೇವೆ. ತಿಲಾಪಿಯಾ ಫಾರ್ಮಿಂಗ್ ಇಸ್ ಸಕ್ಸಸ್ಫುಲ್ ಅಂತ ಹೇಳೋದಿಲ್ಲ. ಟೋಟಲ್ ಮೆಜರ್ಮೆಂಟ್ ಬರಬೇಕಾದ್ರೆ ಅದು 1000 ಮೀಟರ್ ಸ್ಕ್ವೇರ್ ಅಥವಾ 10,000 ಸ್ಕ್ವೇರ್ ಫೀಟ್ ಅಲ್ಲಿ ಇರಬೇಕು, ಅಂದ್ರೆ 1/4 ಎಕರೆ ಇದರಲ್ಲಿ ಬರಬೇಕು. ಇದರಲ್ಲಿ ನೀವು ಅವಾಗ್ಲಿಂದ ಕೇಳ್ತಾ ಇದ್ದೀರಾ ಸಬ್ಸಿಡಿ ಕ್ಯಾಟಗರಿ ಇದೆಯಾ ಹೇಗೆ ಅಂತ ಹೇಳಿ. ಮಹಿಳೆಯರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 60% ಅಲ್ಲಿ ಸಬ್ಸಿಡಿ ಸಿಗುತ್ತೆ. ಜನರಲ್ ಕ್ಯಾಟಗರಿ ಅವರಿಗೆ 40% ಸಬ್ಸಿಡಿ ಇಟ್ಟಿದ್ದಾರೆ. ಇದು ಹೇಗಾಗತ್ತೆ ಅಂತ ಹೇಳಿದ್ರೆ ಬರೀ ಕೃಷಿ ಹೊಂಡ ತೆಗೆಯೋದಕ್ಕೆ ಮಾತ್ರ ಅಲ್ಲ, ನೀವಲ್ಲಿ ಮೀನ್ ಮರಿಗಳನ್ನ ಬಿಡ್ತೀರಾ, ಆ ಮೀನ್ ಮರಿಗಳಿಗೆ ಸಗಣಿ ಸುಣ್ಣ ಬಳಕೆ ಮಾಡಿರ್ತೀರಾ, ಮೀನ್ ಮರಿಗಾಗಿ ಆಹಾರಗಳನ್ನ ಕೂಡ ಖರೀದಿ ಮಾಡಿರ್ತೀರಾ. ಆ ಬಂಡವಾಳವನ್ನು ಕೂಡ ಪರಿಗಣನೆ ಮಾಡಿ ಈ ಸಬ್ಸಿಡಿಯನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಮೀನು ಕೃಷಿ ಕೊಳ ತೆಗಿತೀರಾ ಅಂತ ಹೇಳಿದ್ರೆ ಪ್ರೆಸೆಂಟ್ ನಮ್ಮಲ್ಲಿ ಕೃಷಿ ಹೊಂಡಗಳನ್ನ ತೆಗೆಯೋದಿಕ್ಕೆ ಸ್ಕೀಮ್ಗಳು ತೊಂದರೆ ಇಲ್ಲ. ಟಿವಿ1 ನ್ಯೂಸ್, ಎಸ್ಎಂ ಮುಬಾರಕ್, ಸಿದ್ದಾಪುರ.